ಕಳೆದ 24-25 ವರ್ಷಗಳ ಹಿಂದೆ ನನ್ನ ಚಲನಚಿತ್ರ ಸೈನಿಕಕ್ಕೆ ಬಂದು ಅವರೇ ಕ್ಲಾಪ್ ಮಾಡಿದರು. ಮತ್ತೆ 25 ವರ್ಷ ಆದಮೇಲೆ ನನ್ನ ಮಗನ ಚಿತ್ರಕ್ಕೆ ಬಂದು ಅವರು ಮುಖ್ಯಮಂತ್ರಿ ಆದ ಕ್ಲಾಪ್ ಮಾಡ್ತಾ ಇರೋದು ಕಾಕತಾಳೀಯ ಮತ್ತು ಖುಷಿ ತರ್ತಕ್ಕಂಥ ವಿಚಾರ. ಅವ್ರಿಗೆ ಚಿತ್ರೋದ್ಯಮ ಹೊಸದೇನಲ್ಲ. ಭಾಳ ವರ್ಷಗಳಿಂದ ಅವರು ಚಿತ್ರೋದ್ಯಮದೊಂದಿಗೆ ಸಂಬಂಧವನ್ನು ಇಟ್ಕೊಂಡವರು ಅವ್ರ ಮಾತಲ್ಲೇ ಹೇಳ್ತಾರೆ. ನನ್ನ ಈ ವೇದಿಕೆ ಮುಖಾಂತರ ಮನವಿ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರೋದ್ಯಮ ಸ್ವರ್ಗೋಗಿದೆ. ಅವರ ಸ್ಪರ್ಶದಿಂದ ಅವರ ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದಷ್ಟು ಸಹಾಯವನ್ನು ಚಿತ್ರೋದ್ಯಮಕ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬನ್ನಿ ಉಮೇಶ್. ಮಾಧ್ಯಮದ ಕೂತ್ಕೊಳ್ಳಿ. ಸ್ನೇಹಿತರೆ, ಸುಮಾರು 40 ವರ್ಷಗಳ ಚಿತ್ರರಂಗದ ಸಂಬಂಧ. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರು ಬಂದವನು. ಆದರೆ ಬದುಕು ಹಲವಾರು ತಿರುವುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆ್ಯಕ್ಟ್ರಾಗಿ ಸಿನಿಮಾದಲ್ಲಿ ನಾಯಕ ನಟನಾಗುತ್ತ ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ, ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತೆ ಈಗ ನಾನವಾಗ ಚಿತ್ರರಂಗಕ್ಕೆ ಆ್ಯಕ್ಟರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತೆ ನನ್ನ ಕನಸುಗಳನ್ನು ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು, ಈ ಮಣ್ಣಿನ ಕಥೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸದೆ ಒಂದಷ್ಟು ಒಳ್ಳೆಯ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಇವಾಗ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ, ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನು ಬಹುಶಃ ಸಂಕ್ರಾಂತಿಗೆ ನಾವು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲ ಮಜೆಯನ್ನು ರಿಲೀಸ್ ಮಾಡಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನ್ನ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತೆ ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದ್ದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.